ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ವಸ್ತುವನ್ನು ಬಳಸ್ಕೊಂಡು ಮಂಡಕ್ಕಿ ಬಡಂಗ ಮಾಡ್ತಾಯಿದ್ದೀನಿ. ನಿಮಗಿದು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಚಾನಲ್ನ ಶೇರ್ ಮಾಡಿ. ಇಲ್ಲಿ ನಾನು ರಾಯಚೂರು ಸೈಡ್ ಸಿಗುವಂಥ ಮಂಡಕ್ಕಿನ ತೊಗೊಂಡೀನಿ. ಇದಕ್ಕೆ ಮಂಡಾಳ ಅಂತ ಕರಿತೀವಿ ನಾವು ಈ ಕಡೆ. ಇದಕ್ಕೆ ಮಂಡಾಳ ಇಲ್ಲಿ ನೋಡಿ. ಈಗ ಚಳಿಗಾಲ ಇರೋದ್ರಿಂದ ಅವು ಮೆತ್ತಗ ಇರುತ್ತಾವಂದ್ರೆ ಸ್ವಲ್ಪ ಹುರ್ಕೊಂಡು ಇದನ್ನು ಮಾಡ್ಕೋಬೇಕು. ನಾನು ಅದಕ್ಕೆ 2 ಚಮಚದಷ್ಟು ಅಚ್ಚಕಾಳು ಪುಡಿ, 1 ಚಮಚದಷ್ಟು ಉಪ್ಪು, ಇವೆಲ್ಲವನ್ನು ಇದ್ರ ಮೇಲೇನ ಹಾಕಬೇಕು. ಅಂದಾಗ ಇದು ಮಂಡಕ್ಕಿ ಬಡಂಗ ಟೈಪ್ ಆಗ್ತಾವೆ. ನೀವು ಇದು ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಇದಕ್ಕೆ ಸ್ವಲ್ಪ 1 ಚಮಚದಷ್ಟು ಅರಿಶಿನ ಇವೆಲ್ಲವನ್ನು ಹಾಕಿ ನಾನೀಗ ಬೆಳ್ಳುಳ್ಳಿನ ಒಂದು 3 ಗಡ್ಡೆಯನ್ನು ಸುಲಿದು ಜಜ್ಜಿಟ್ಟಿದ್ದೀನಿ. ಈ ಕಡೆ ಒಂದು ಬಾಣಲೆ ಎಣ್ಣೆ ಕಾಯಕ್ಕಿಟ್ಟು ಅದರೊಳಗೆ ಒಂದು 4 ಅಥವಾ 5 ಮೆಣಸಿನ್ಕಾಯನ್ನು ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡು ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಉದುರಿಸ್ಬೇಕು. ಮೇಲೆ ತೆಗೆದ ಮೇಲೆ ಇವು ಚೆನ್ನಾಗಿ ಹುರಿಬೇಕು. ಇದ್ರೊಳಗೆ ಹುರಿ ಹೊತ್ನಾಗ ಸ್ವಲ್ಪ ಸಿಡಿತಿರ್ತೈತಿ, ಹುಷಾರಾಗಿ ಇದನ್ನು ಮಾಡಿಕೊಡ್ರಿ. ಈಗ ಅದು ತಕ್ಕೊಂಡು ನಾನು ಉಪ್ಪು ಹಾಕಿಟ್ಟಿದ್ದೀನಿ. ಈಗ ಇದಕ್ಕೆ ಅದೇ ಎಣ್ಣೆಗೆ ನಾನು ಏನು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ನಲ್ಲ ಆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಬೆಳ್ಳುಳ್ಳಿ ಇದಾದ ತಕ್ಷಣ 1 ಬಟ್ಲದಷ್ಟು ಶೇಂಗಾವನ್ನು ಹಾಕ್ತಾಯಿದ್ದೀನಿ. ಶೇಂಗಾ ಅಥವಾ ಕಡಲೆ ಬೀಜ ಇವು ಚೆನ್ನಾಗಿ ಎರಡೂ ಬಣ್ಣ ಬದಲಾಗುವಷ್ಟು ನಾವು ಇದನ್ನು ಮಾಡಬೇಕು. ಅಂದ್ರೆ ನಮಗದು ಕ್ರಿಸ್ಪಿಯಾಗಿ ಬರಬೇಕಲ್ಲ, ಇಲ್ಲ ಅಂತಂದ್ರೆ ತಿನ್ನೋಳಗೆ ರುಚಿ ಬರಲ್ಲ. ಅದಕ್ಕೆ ನಾವು ಒಂದು ಸ್ವಲ್ಪ ಎಣ್ಣೆ ಒಳಗೆ ಜಾಸ್ತಿ ಫ್ರೈ ಮಾಡಬೇಕು. ಇದು ಬೆಳ್ಳುಳ್ಳಿ ಮತ್ತು ಶೇಂಗಾ ಕಲರ್ ಚೇಂಜ್ ಆಗಿಬಿಡ್ತೈತೆ. ಅದು ಆಲ್ರೆಡಿ ನೀವು ನೋಡಬೇಕು. ಸ್ವಲ್ಪ ಹೊತ್ತು ಹಾಗೆ ಕೈ ಆಡಿಸ್ಬೇಕು, ಇಲ್ಲಾಂದ್ರೆ ಸೀದ್ ಹೋಗಿಬಿಡ್ತೈತಿ. ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ಒಂದು ಅರ್ಧ ಬಟ್ಲದಷ್ಟು ಪುಟಾಣಿಯನ್ನು ಹಾಕಬೇಕು. ಇವೆರಡನ್ನು ಮತ್ತೆ ಚೆನ್ನಾಗಿ ಕಲಿಸ್ಬೇಕು. ಮಕ್ಕಳು ಸಾಯಂಕಾಲ ಬಂದ ತಕ್ಷಣ ನೀವು ಇದನ್ನು ಒಂದು ಪೇಪರ್ ಒಳಗೆ ಸುತ್ತಿ ಹಾಕಿ ಕೊಟ್ಟರೆ ಅವರು ಆರಾಮಾಗಿ ಎಂಜಾಯ್ ಮಾಡ್ಕೊತ ತಿಂತಾರೆ. ಇದನ್ನು ಅವರಷ್ಟೇ ಅಲ್ಲ, ನಮಗೂ ಈಗ ಮಳೆಗಾಲ ಬೇರೆ, ಸಾಯಂಕಾಲ ಟೈಮಿಗೆ ಏನಾದರೂ ತಿನ್ನಬೇಕು, ಖಾರವಾಗಿ ಏನಾದರೂ ತಿನ್ನಬೇಕು ಅನಿಸಿದ್ರೆ ಇದನ್ನು ಮಾಡ್ಕೋಬೋದು. ಆದರೆ ಲಾಸ್ಟಿಗೆ ನಾ ಹಾಕೋ ಒಂದು ವಸ್ತುವನ್ನು ನೀವು ಹಾಕಲೇಬೇಕು. ಯಾಕಂದ್ರೆ ಇದು ಬಡಂಗ ಟೈಪ್ ಬರಬೇಕಂತಂದ್ರೆ ಅದೊಂದು ವಸ್ತು ಹಾಕಬೇಕು. ಈಗ ನಾನು ಅದೆಲ್ಲ ಚುರುಮುರಿ ಎಲ್ಲ ಏನು ಖಾರ ಅದೆಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ನೀವೇನು ಅಂಗಡಿಯಲ್ಲಿ ಕುರ್ಕುರೆ ಟೈಪ್ ಬರ್ತಾವೆ, ಈಗ ಬಡಂಗ ಅಂತೇಳಿ ಕುರ್ಕುರೆ ಪಕೆಟ್ ಬರ್ತಾವೆ. ಅದನ್ನ ತೊಗೊಬಂದು ತಿನ್ನೋ ಬದಲಿ ನೀವು ಮನೆಯಲ್ಲೇ ಇಷ್ಟು ಮಾಡಿದ್ರಿ ಅಂದರೆ ನೀವು ಯಾವಾಗ ಬೇಕು ಅವಾಗ ತಿನ್ಬೋದು, ಎಷ್ಟು ಬೇಕಷ್ಟು ತಿನ್ಬೋದು. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕೆಲ್ಲವನ್ನು. ಇಲ್ಲಿ ಇದ್ರೊಳಗೆ 2 ಟೈಪ್ ಮಂಡಾಳ ಸಿಗ್ತಾವೆ, ಚುರುಮುರಿ ಸಿಗ್ತಾವೆ. ಒಂದು ಇದು ರಾಯಚೂರು ಸೈಡ್ ಸಿಗುವಂಥ ಚುರುಮುರಿ ಬೇರೆ, ಆ ಕಡೆ ಬಾಗಲಕೋಟೆ ಸೈಡ್ ನಮಗೆ ಸಿಗುವಂಥ ಚುರುಮುರಿ ಬೇರೆ. ಅವು ಕೊಳ್ಳಿರ್ತಾವ್ರಿ, ಇವೊಂದು ಸ್ವಲ್ಪ ಬಿರುಸಿರ್ತಾವೆ. ಎರಡೂ ರುಚಿ ಚೆನ್ನಾಗೇ ಇರುತ್ತೆ. ಆದರೆ ನೀವು ನೋಡಿ ತೊಗೋಬೇಕು. ನಿಮ್ಗೆ ಅದು ಇಷ್ಟ ಆದರೆ ಅದನ್ನು ತೊಗೊಳ್ರಿ, ಇದಷ್ಟ ಆದರೆ ಇದನ್ನು ತೊಗೊಳ್ರಿ. ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು. ಇದು ಚೆನ್ನಾಗಿ ಈಗ ಮಿಕ್ಸ್ ಆಗುತ್ತೆ. ಇದಕ್ಕೆ ನಾ ಇನ್ನೊಂದು ವಸ್ತು ಬಳಸ್ತೀನಿ ಅಂತ ಹೇಳಿದ್ನಲ್ಲ, ಅದೇ ಅಂತ ಲಾಸ್ಟಿಗೆ ನಾವು ಒಂದು ಮಿಕ್ಸರ್ಗೆ 3 ಸ್ಪೂನ್ ಅಥವಾ 4 ಸ್ಪೂನ್ ಪುಟಾಣಿ ಮತ್ತು 4 ಸ್ಪೂನು ಸಕ್ಕರೆ ಇವೆರಡನ್ನು ಮಿಕ್ಸಿ ಮಾಡ್ಕೋಬೇಕು.
ಟೇಸ್ಟ್ ಕೊಡೋದು. ಇದು ಬಡಂಗ ಟೈಪ್ ಆಗಬೇಕು ಅಂತಂದ್ರೆ ನಾವೇನು ಲಾಸ್ಟಿಗೆ ಇದಕ್ಕೆ ರುಚಿಯನ್ನು ಹೆಚ್ಚಿಸೋದು. ಇಲ್ಲಾಂತ ಸಾಮಾನು ನಾವು ಏನು ಸೋಡಾ ಅಂತ ಮಾಡ್ತೀವಿ ಅದೇ ಟೈಪ್ ಆಗಿಬಿಡ್ತೈತಿ. ಈ ಲಾಸ್ಟಿಗೆ ಈ ಥರ ಸಕ್ಕರೆ ಮತ್ತು ಪುಟಾಣಿಯನ್ನು ಎರಡನ್ನೂ ಮಿಕ್ಸಿ ಮಾಡಿ ಈ ಥರ ಲಾಸ್ಟಿಗೆ ಕಲಿಸಿದ್ರಿ ಅಂತಂದರೆ ಸೇಮ್ ನೀವು ಬಡಂಗ ತಿಂದಂಗೆ ಆಗುತ್ತೆ. ಮಂಡಕ್ಕಿ ಬಡಂಗ ಅಂತ ಹೇಳಿದೆ. ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಒಮ್ಮೆ ಟ್ರೈ ಮಾಡಿ. ಮಕ್ಕಳು ಇಷ್ಟಪಡ್ತಾರೆ, ದೊಡ್ಡವರು ಇಷ್ಟಪಡ್ತಾರೆ. ಸಾಯಂಕಾಲ ಟೀ ಟೈಮಿಗೆ ಭಾಳ ರುಚಿಕರವಾಗಿರ್ತಾವೆ. ಬಾಯ್ ಫ್ರೆಂಡ್ಸ್.